ಅಥವಾ ಅನ್ನದಾತರು ಅವರಿಂದ ನಮಗೆ ಲಾಸ್ ಆಗಬಾರ್ದು. ಆಮೇಲೆ ಅಭಿಮಾನಿಗಳಿಗೆ ತೃಪ್ತಿ ಆಗಬೇಕು. ನಮಗೆ ಕೊಡೋ ದುಡ್ಡು ಸುಮ್ಮನೆ ತಿಂದ್ಬಿಟ್ಟು ನಾವು ತೇಗೋದಲ್ಲ. ಅವ್ರಿಗೆ ತೃಪ್ತಿ ಆದರೆ ನಮಗೆ ಆ ಅನ್ನ ಜೀರ್ಣ ಆಗುತ್ತೆ ಅಂತ ಅಂಥ ಭಾವನೆ ಇತ್ತು ಪ್ರತಿಯೊಂದು ಪಾತ್ರದಲ್ಲಿ. ತಗೊಳ್ಳಿ ಇನ್ನೊಂದು ತಗೊಳ್ಳಿ ಅನುರಾಗ ಅರಳಿತು ಅದೊಂದು ಸನ್ನಿವೇಶ ನನಗೆ. ಅಲ್ಲಿ ನಾನು ಅಸಿಸ್ಟೆಂಟ್ ಡೈರೆಕ್ಟ್ರು. ನಂಜನಗೂಡಲ್ಲಿ ಸಾಂಗ್ ಶ್ರೀಕಂಠ ವಿಷಕಂಠ ಅಂತ ಸಾಂಗ್ಗೆ ಅಲ್ಲಿ ಒಂದು ಆ ಹಾಡಿನಲ್ಲಿ ಒಂದು ಸ್ವಲ್ಪ ಉರುಳು ಸೇವೆ ಮಾಡಬೇಕಾಗಿತ್ತು. ಅಣ್ಣ ಅವ್ರು ಏನು ಹೇಳಿದ್ರಂದರೆ, ನಾನು ಸ್ವಲ್ಪ ಮಾಡಲ್ಲ, ಇಡೀ ದೇವಸ್ಥಾನ ಸುತ್ತಾಕ್ಬಿಡ್ತೀನಿ, ನಾನು ಉರುಳು ಸೇವೆ ಮಾಡ್ತೀನಿ, ನಿಮ್ಗೆ ಎಲ್ಲೆಲ್ಲಿ ಬೇಕೋ ಕಟ್ ಮಾಡ್ಕೊಳ್ಳಿ. ನಾನು ಲಕ್ಷಾಂತರ ಜನ ಸೇರಿಬಿಟ್ಟಿದ್ದಾರೆ. ಎಲ್ಲಿ ಕ್ಯಾಮ್ರಾ ಇಟ್ಟರು ಜನ ಕಾಣಿಸ್ತಾರೆ. ನಮ್ಗೆ ಅಣ್ಣ ಅವ್ರು ಮಾತ್ರ ಕಾಣಿಸ್ಬೇಕು ಉರುಳು ಸೇವೆ ಮಾಡ್ತಿರೋರು. ಕಾಲ್ಗೆಲ್ಲ ಬೀಳ್ತಾ ಇದ್ವಿ. ಇಡೀ ಯೂನಿಟ್ ಹೋಗಿ ಬೇಡ್ಕೊತಾ ಇದ್ರು, ಜನ ಕದಲ್ತಾ ಇಲ್ಲ. ಅಷ್ಟು ಲಕ್ಷಾಂತರ ಜನ ಸೇರಿಬಿಟ್ಟು ಇಡೀ ಸುಮಾರು 10 ಗಂಟೆ ಆಗಿದೆ. ಬೆಂಕಿ ಇದ್ದಂಗಿದೆ ನೆಲ. ಅಂಥದ್ರಲ್ಲಿ ಇಡೀ ದೇವಸ್ಥಾನ ಫುಲ್ಲು ಉರುಳು ಸೇವೆ ಮಾಡಿ ಬಂದರು. ಎಲ್ಲ ಬೆಂಕಿ ಕೆಂಪಗಾಗೋಗ್ಬಿಟ್ಟಿತ್ತು. ಕಣ್ಣೀರು ಬರ್ತಾ ಇತ್ತು ನಮಗೆಲ್ಲ. ಅದು ನನಗೆ ದೇವರು. ಅದು ನಮಗೆ ಎನ್ ಟಿ ರಾಮಾರಾವ್, ನಾಗೇಶ್ವರ ಆಲ್ ಸೂಪರ್ ಸ್ಟಾರ್ ಜೊತೆ ವರ್ಕ್ ಮಾಡಿದೆ. ರೀಚ್ ದ ಎನ್ ಟಿ ಆರ್ ಆಗಲಿ ಅವರೆಲ್ಲ ಯಾರೇ ಟೆಕ್ನಿಷಿಯನ್ಸು ಮಾತಾಡೋಕ್ಕಾಗಲ್ಲ ಅವ್ರ ಹತ್ರ. ಬಟ್ ಅಣ್ಣ ಅವ್ರ ವಿಷಯದಲ್ಲಿ ಅದೇನಿಲ್ಲ. ಎನಿಬಡಿ ಕ್ಯಾನ್ ರೀಚ್. ಈಸ್ ಲೈಕ್ ಎ ಚಿಕ್ಕ ಮಗು ಥರ ಅವರು. ನಾನೊಂದು ಸೂಪರ್ ಸ್ಟಾರ್. ಕಂಪೇರಿಟಿವ್ಲಿ ಎನ್ ಟಿ ಆರ್, ನಾಗೇಶ್ವರ ಇವ್ರನ್ನೆಲ್ಲ ಕಂಪೇರ್ ಮಾಡಿದ್ರೆ ಅಣ್ಣ ಅವ್ರು ಸೂಪರ್ ಸ್ಟಾರ್. ಬಟ್ ಆ ಸೂಪರ್ ಸ್ಟಾರ್ ಅನ್ನೋ ಒಂದು ಇದು ಅಹಂ ಆಗಲಿ ಏನಾಗಲಿ ಅವರಲ್ಲಿ ಇರ್ತಾ ಇರಲಿಲ್ಲ. ಸಚ್ ಎ ಸಿಂಪಲ್ಸಿಟಿಗೆ ಅಂದರೆ ಅವರೇ. ಅವರೆಲ್ಲರ ಜೊತೆಲಿ ಅಷ್ಟೊಂದು ಈಕ್ವಲ್ ಆಗಿ ಇದಾಗಿ ಊಟಕ್ಕೆ ಎಲ್ಲರೂ ಈಕ್ವಲ್. ಚೆನ್ನೈಯಲ್ಲಿ ನಾವು ಶೂಟಿಂಗ್ ಮಾಡ್ತಾ ಇದ್ರೆ ಪಕ್ಕದ ಫ್ಲೋರಲ್ಲಿ ಬೇರೆ ಹೀರೋಗಳ ಶೂಟಿಂಗ್ ನಡೆಯೋದು. ಅಲ್ಲಿರೋ ಟೆಕ್ನಿಷಿಯನ್ ಅಷ್ಟು ಜನ ಬಂದು ಅಣ್ಣವ್ರ ಕಂಪ್ನಿಯಲ್ಲಿ ಊಟ ಮಾಡೋರು. ಯಾಕಂದರೆ ಬಿಕಾಸ್ ಇಲ್ಲಿ ಏನಂದರೆ ಅಣ್ಣವ್ರ ಕಂಪ್ನಿಯಲ್ಲಿ ಎಕ್ಸೆಪ್ಟ್ ಮಂಡೇ ಥರ್ಸ್ಡೇ ಬಿಟ್ಟರೆ ರಿಮೈನಿಂಗ್ ಆಲ್ ದ ಡೇಸ್ ಚಿಕನ್, ಮಟನ್, ಫಿಶ್ ಎಲ್ಲ ಆಲ್ ಐಟಮ್ಸ್ ಇರೋದು. ಇನ್ಕ್ಲೂಡಿಂಗ್ ಲೈಟ್ ಮ್ಯಾನಿಂದ ಇಟ್ಕೊಂಡು ಡೈರೆಕ್ಟರಿಂದ ಇಟ್ಕೊಂಡು ಎಲ್ರಿಗೂ ಅದನ್ನೇ ಹಾಕಬೇಕು. ಬೇರೆ ಕಂಪ್ನಿಯಲ್ಲಿ ಹಂಗೆ ಇರ್ತಾ ಇರಲಿಲ್ಲ. ಹೀರೋಗಳಿಗೆ ಸಪ್ರೇಟ್ ಊಟ ಬರೋದು, ಡೈರೆಕ್ಟರ್ಗಳಿಗೆ ಸಪ್ರೇಟ್ ಊಟ ಬರೋದು, ಮಿಕ್ಕದ ಲೈಟ್ ಮ್ಯಾನ್ ಬೇರೆಯವರಿಗೆಲ್ಲ ಬೇರೆ ಊಟ ಬರೋದು. ಓನ್ಲಿ ರಾಜ್ಕುಮಾರ್ ಅವ್ರ ಕಂಪ್ನಿಯಲ್ಲಿ ಅಣ್ಣವ್ರು ಇರೋವರೆಗೂ ಅದು ನಡೀತಾ ಇತ್ತು. ಬಾಂಬೆ ಕರ್ನಾಟಕ ವಾಸ್ ಕಂಪ್ಲೀಟ್ ಮರಾಠಿ ಇನ್ಫ್ಲೂಯೆನ್ಸ್. ಕರಾವಳಿನೇ ಬೇರೆ, ದಿ ಹಿಲ್ಲಿ ಕರ್ನಾಟಕ ಬೇರೆ, ದಿ ಸೌತ್ ಕರ್ನಾಟಕ ಬೇರೆ. But the only common element as Karnataka became a being was Rajkumar. And his simplicity, you hear Tara, Saralate Matte Trupti. And the stories that he chose, every movies were with a message. And that was the phenomena in those days. As a student, I saw one movie running for two years in one theatre. So I think that went, and as Nagavarna said, Rajkumar went in the genes of Kannadigas, and that Abhimana of being Kannadiga and that unification of Bhavane happened because of him, and that is Rajkumar's true greatness. Also, like the psychiatrist said in the documentary by Maya, collective consciousness. So his movies keep on brainwashing the Kannadigas about Saralate and Trupti and Gunagalu. And that became Kannadadana. And that collective consciousness, or I would say Rajkumar's brainwash of the Kannadigas, was such a great thing. Very first English documentary that we made, analyzing the phenomenon called Rajkumar. And after that, the family has been in contact with us, and we've been coordinating with them on many other documentaries that we did subsequently on Rajkumar. Like Soumya says in that movie, in our own efforts we try to keep the tribute to Rajkumar alive every year in April. I also take this occasion to thank Kumar, Annaya and Chikana for heeding our request and being part of this occasion, because there we were tracing the associates of Rajkumar, and Kumar has also been a very hand in glove part of our team, working with us on many of these documentaries. He has supported us, helped us, has always been supportive of all our requests that we have made with him. I thank you all for being part of this, and thank you all for coming and making this occasion memorable.
ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬಂತು. ಈ ಥರದ ಕಾರ್ಯಕ್ರಮಗಳೆಲ್ಲ ಮಾಡಬೇಕು. ಈ ಥರ ಮಾಡಿದಾಗಲೇ ನಮ್ಮ ಮುಂದಿನ ಪೀಳಿಗೆಗೆ ಇದ್ರ ಬಗ್ಗೆ ಎಲ್ಲ ಗೊತ್ತಾಗುತ್ತೆ. ಇಲ್ಲಿ ಎಕ್ಸಿಬಿಷನ್ ಇಟ್ಟಿರೋದು ಭಾಳ ಖುಷಿ ಆಗುತ್ತೆ ನೋಡೋಕ್ಕೆ. ಕೆಲವು ಫೋಟೋಗ್ರಾಫ್ಸ್ ನಾನು ನೋಡಿರಲಿಲ್ಲ, ಎಲ್ಲೂ ನೋಡಿರಲಿಲ್ಲ, ಪೇಪರಲ್ಲಿ ನೋಡಿಲ್ಲ. ಆ ಥರ ಫೋಟೋಸ್ ಎಲ್ಲ ಇದೆ ಇಲ್ಲಿ. ಸುಮಾರು ವರ್ಷದಿಂದ ನಾವು ಈ ಥರ ಪ್ರೋಗ್ರಾಮ್ ಅಟೆಂಡ್ ಮಾಡಬೇಕು ಅಂತ ಆಸೆ ಇತ್ತು. ಅದು ಒಂದು ಈಡೇರಿದೆ. ನಾನು ಒಂದು ದೊಡ್ಡ ಅಭಿಮಾನಿ, ರಜನಿಕಾಂತ್ ಅವ್ರಿಗೆ ದೊಡ್ಡ ಅಭಿಮಾನಿ. ಆದರೆ ರಜನಿಕಾಂತ್ ಅವರೇ ಅಣ್ಣವ್ರಿಗೆ ದೊಡ್ಡ ಅಭಿಮಾನಿ. The importance of Rajkumar was that after Karnataka was formed, it was fragmented in so many different thoughts, cultures, backgrounds, and to unify the fourth Rajkumar was the true beginning of unification of Karnataka. So that significance of Rajkumar you can see here. Everybody should come and see this exhibition which is there till 24th.